ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಅಫ್ಘಾನಿಸ್ತಾನ್ ಪ್ರಾಯಶಃ ಕಳೆದ ಕೆಲವು ದಿನಗಳಿಂದ ಇಡೀ ವಿಶ್ವದ ಎಲ್ಲ ಮಾಧ್ಯಮಗಳಲ್ಲಿ ಒಂದೇ ಸುದ್ದಿ, ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್. ಸೊ ಇದರ ಪರಿಣಾಮವನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಬಹುದು. ಹಲವರು ಈ ಒಂದು ತಾಲಿಬಾನ್ನ ಜಯವನ್ನು ಇಸ್ಲಾಮಿನ ಜಯ ಅಂತ ಹೇಳಿಬಿಟ್ಟು ಸಂಭ್ರಮಿಸ್ತಾ ಇದ್ದಾರೆ. ಹಾಗೆ ಭಾರತದ ಒಳಗಡೆ ಕೂಡ ಇಂಥ ಸಂಭ್ರಮವನ್ನು ಕೆಲವರಲ್ಲಿ ನಾನು ಕಂಡಿದ್ದೇನೆ. ಇದನ್ನೆಲ್ಲ ನೋಡುವಾಗ ನನಗೆ ಆಘಾತ ಉಂಟಾಗ್ತಾ ಇದೆ. ತಾಲಿಬಾನಿಗಳ ಕೃತ್ಯ ಏನಿದೆ ಅದು ನಿಜವಾದ ಯಾವ ಮುಸ್ಲಿಮನೂ ಕೂಡ ಇಂತಹ ಕೃತ್ಯವನ್ನು ಮಾಡಲಾರ. ಯಾವುದು ನಿಜವಾದ ಮುಸ್ಲಿಮ್ ಇದ್ದಾನೆ, ಯಾವುದು ನಿಜವಾದ ಧಾರ್ಮಿಕ ಮುಸ್ಲಿಮ್ ಇದ್ದಾನೆ, ಆತ ಇಂತಹ ಕೃತ್ಯಗಳಿಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅದೊಂದು ನರಕ ಆಗಿ ಹೋಗಿದೆ. ನರಕವನ್ನು ಸೃಷ್ಟಿಸಲಾಗಿದೆ. ಬಂದೂಕಿನ ನಳಿಗೆಯ ಮೂಲಕ ಅಲ್ಲಿ ತಾಲಿಬಾನ್ ವಿಜೃಂಭಿಸ್ತಾ ಇದೆ, ಬಂದೂಕನ್ನು ತೋರಿಸ್ತಾ ಇದೆ, ಮನೆ ಮನೆಗೆ ನುಗ್ಗಿ ಜನರನ್ನು ಹಿಡಿಲಾಗ್ತಾ ಇದೆ. ಇಂಥ ಕೃತ್ಯವನ್ನು ಒಂದು ಇಸ್ಲಾಂನ ಜಯ ಅಂತ ಪರಿಗಣಿಸೋದಾದರೆ ಅದು ನಿಜವಾದ ಇಸ್ಲಾಂ ಅಲ್ಲ. ನಿಜವಾದ ಇಸ್ಲಾಂ ಏನು ಅಂತ ನನಗೆ ಗೊತ್ತಿದೆ. ಸೊ ಎನಿವೆ ಇದರ ಪರಿಣಾಮ ಏನಾಗಬಹುದು ಅನ್ನುವ ಚರ್ಚೆ ಕೂಡ ಭಾಳ ಮುಖ್ಯವಾಗಿ ನಡೀತಾ ಇದೆ. ನಾವು ಭಾರತೀಯರು ಇದನ್ನು ಚರ್ಚೆ ಮಾಡುವ ರೀತಿ ಯಾವುದು ಈಗ ಅಂತಂದರೆ, ಈ ತಾಲಿಬಾನಿಗಳ ಜಯ ಏನಿದೆ ಅಫ್ಘಾನಿಸ್ತಾನದಲ್ಲಿ, ಇದು ಭಾರತದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು. ಈಗಾಗಲೇ ಚರ್ಚೆ ನಡೆದಿರುವಂತೆ ಇದು ಕಾಶ್ಮೀರದ ಮೇಲೆ ಪರಿಣಾಮ ಬೀರುತ್ತಾ ಅಂತ ಪಾಕಿಸ್ತಾನ ಇದನ್ನು ನಂಬಿಕೊಂಡಿದೆ. ಈಗ ಏನು ಯಶಸ್ವಿಯಾದಂಥ ತಾಲಿಬಾನು ನೆಕ್ಸ್ಟ್ ಅವರ ಟಾರ್ಗೆಟ್ ಏನಿದೆ ಅದು ಕಾಶ್ಮೀರ ಅಂತ. ಕಾಶ್ಮೀರವನ್ನು ತಾಲಿಬಾನಿಗಳು ತಮಗೆ ಭಾರತ ಕೈಯಿಂದ ತೆಗೆದು ಆ ಭಾಗವನ್ನು ತಮಗೆ ಕೊಡ್ತಾರೆ ಅಂತ ಪಾಕಿಸ್ತಾನ ನಂಬಿದೆ. ಇದೊಂದು ಭ್ರಮೆ ಅಂತ. ಭಾರತ ಯಾವ ಕಾರಣಕ್ಕೂ ಕೂಡ ಕಾಶ್ಮೀರವನ್ನು ತಾಲಿಬಾನ್ಗಳಿರಲಿ ಯಾರೇ ಬರಲಿ ಭಾರತ ಬಿಟ್ಟುಕೊಡಲ್ಲ, ಅನುಮಾನ ಬೇಕಾಗಿಲ್ಲ. ಈ ಬಗ್ಗೆ ತಾಲಿಬಾನ್ ಏನಿದೆ, ತಾಲಿಬಾನ್ ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ಸೊ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ತಾಲಿಬಾನ್ ವಕ್ತಾರರು ಹೇಳಿದ ಮಾತು, ಕಾಶ್ಮೀರ ವಿವಾದ ಏನಿದೆ ಅದು ಭಾರತ ಪಾಕಿಸ್ತಾನದ ನಡುವಿನ ವಿವಾದ, ತಮಗೆ ಸಂಬಂಧ ಇಲ್ಲ ಅಂಥೇಳಿದೆ. ಅದರಂತೆಯೇ ತಮ್ಮ ನೆಲ ಏನಿದೆ ಅಫ್ಘಾನಿಸ್ತಾನದ ನೆಲವನ್ನು ನಾವು ಉಗ್ರಗಾಮಿ ಚಟುವಟಿಕೆಗೆ ಬಿಟ್ಟು ಕೊಡಲಾರೆವು ಅಂತೇಳಿ. ಆದರೆ ತಾಲಿಬಾನಿಗಳ ಮಾತನ್ನು ನಂಬಬೇಕಾದ ಅಗತ್ಯ ಇಲ್ಲ. ಅವರು ನಂಬಿಕೆಗೆ ಅರ್ಹರಾದ ಜನ ಅಲ್ಲ ಅನ್ನೋದು ಈಗಾಗಲೇ ಸಾಬೀತು ಮಾಡಿದ್ದಾರೆ. ಸೊ ಈ ಮಹಿಳೆಯರ ಹಕ್ಕುಗಳ ಸಂಬಂಧಪಟ್ಟೆ ಮಾತನಾಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗಲೇ ಎಲ್ಲ ರೀತಿಯ ದೌರ್ಜನ್ಯ ಅಫ್ಘಾನಿಸ್ತಾನದಲ್ಲಿ ನಡೀತಾ ಇತ್ತು. ನಾವು ವಿಚ್ ಹಂಟಿಂಗ್ ಮಾಡಲ್ಲ, ಎಲ್ಲರಿಗೂ ಕೂಡ ಕ್ಷಮಾದಾನ ಕೊಡ್ತಾ ಇದ್ದೀವಿ ಅನ್ನುವ ಮಾತನ್ನು ತಾಲಿಬಾನ್ನ ಮುಖ್ಯಸ್ಥರು ಹೇಳುತ್ತಿದ್ದಂಥ ಸಂದರ್ಭದಲ್ಲೇ ಪಾಕಿಸ್ತಾನದ ಒಳಗಡೆ ಹಿಡಿಯಲಾಗ್ತಾ ಗಂಡಸರನ್ನು ಅವರ ತಲೆ ಬೋಳಿಸಿದಂಥ ದೃಶ್ಯಗಳು ನೋಡಿದ್ದೀವಿ. ಮಹಿಳೆ ಮೇಲೆ ನಡೆದ ದೌರ್ಜನ್ಯಗಳು, ಟಿ ವಿ ಆ್ಯಂಕರ್ಗಳಿಗೆ ಕೆಲಸ ಮಾಡೋಕ್ಕೆ ಟಿ ವಿಗೆ ಹೋಗದಿರುವಂಥ ಸ್ಥಿತಿಯನ್ನು ನಿರ್ಮಿಸಿದ್ದು, ಇದೆಲ್ಲ ನಾವು ನೋಡಿದೆ. ಆದ್ದರಿಂದ ತಾಲಿಬಾನಿಗಳನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನಾನು ನೋಡ್ತಾ ಇದ್ದೆ, ಏನೋ ಇಂಗ್ಲೆಂಡ್ನ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಒಂದು ಮಾತನ್ನು ಹೇಳ್ತಾ ಇದ್ದರು. ಸೊ ಏನು ಅಂತ ಅಂದರೆ, ಅಮೇರಿಕಾ ತೆಗೆದುಕೊಂಡ ಈ ತೀರ್ಮಾನ ಇದೆಯಲ್ಲ, ಇಡೀ ಸೈನ್ಯವನ್ನು ವಾಪಸ್ ಪಡೆದುಕೊಳ್ಳೋ ಸರಿಯಾದುದಲ್ಲ ಅಭಿಪ್ರಾಯ ಬರ್ತಾ ಇದೆ. ಏನು ಬೈಡನ್ ಅವರ ತೀರ್ಮಾನವನ್ನು ವಿಶ್ವಾದ್ಯಂತ ಎಲ್ಲರೂ ಕೂಡ ಅದನ್ನು ಟೀಕಿಸ್ತಾ ಇದ್ದಾರೆ. ಯಾಕೆಂದರೆ ಈ 20 ವರ್ಷಗಳ ಅವಧಿಯಲ್ಲಿ ಅಫ್ಘಾನಿಸ್ತಾನ ಡೆಮೊಕ್ರೆಟಿಕ್ ಪ್ರೊಸೆಸ್ನಲ್ಲಿ ಮುಂದುವರಿತಾ ಇತ್ತು. ಸೊ ಅಲ್ಲಿ ಮಹಿಳೆಯರಿಗೆ ಮೈನಾರಿಟಿಗಳಿಗೆ ಎಲ್ಲ ರೀತಿಯ ಇದನ್ನು ಕೊಡಲಾಗ್ತಾ ಇತ್ತು. ಉಳಿದು ಏನೇ ಮಾಡಿರಲಿಲ್ಲ, ಅಮೇರಿಕಾ ಅಲ್ಲಿ ಹೋದಾಗ ಹಾಗೆ ಮಾಡುತ್ತೋ, ಅಲ್ಲಿ ಮಿನರಲ್ಸ್ ಮೇಲೆ ಕಣ್ಣಿತ್ತು, ಹೀಗೆ 1000 ರೀತಿಯ ಮಾತನ್ನು ಹೇಳಲಾಗ್ತಾ ಇದ್ದಾರೆ. ನಾನು ಕೂಡ ಅಮೇರಿಕಾವನ್ನು ಟೀಕಿಸಿದ್ದೀನಿ ಅವರ ಸಾಮ್ರಾಜ್ಯಶಾಹಿ ಮನಸ್ಥಿತಿಯ ಬಗ್ಗೆ. ಆದರೆ ಅವರಿಗೆ ಅಫ್ಘಾನಿಸ್ತಾನದಲ್ಲಿ ಒಂದು ನಾಗರಿಕ ಸಮಾಜವನ್ನು ಸೃಷ್ಟಿಸುವಂಥ ಒಂದು ಯತ್ನದಲ್ಲಿ ಅಮೇರಿಕ ನಿರತ ಆಗಿತ್ತು ಅನ್ನೋದು ನಮಗೆ ಅನುಮಾನ ಇಲ್ಲ. ಸೊ ಹಾಗಿದ್ದರೆ ಕಾಶ್ಮೀರದ ವಿಚಾರಕ್ಕೆ ಬಂದರೆ ಏನು ಮಾಡ್ಬೋದು ಅಂತ. ಸೊ ಒಂದು, ಈಗಾಗಲೇ ಕಾಶ್ಮೀರ ಕಣಿವೆಯಲ್ಲಿ ಏನು ಚಟುವಟಿಕೆ ನಡೆಸ್ತಾ ಇರುವಂಥ ಲಷ್ಕರ್ ಎ ತೊಯ್ಬಾ ಅಂತ ಸಂಘಟನೆಗಳೇನಿವೆ, ಅವರಿಗೆ ಒಂದು ಹೊಸ ಹುಮ್ಮಸ್ಸು ಸಿಗುತ್ತೆ, ಹೊಸ ಹುಮ್ಮಸ್ಸು ಬರುತ್ತೆ ಅವ್ರಿಗೆ. ಯಾಕಂದರೆ ತಾಲಿಬಾನ್ ಗೆದ್ದಿರೋದಿದೆಯಲ್ಲ, ಎಲ್ಲ ಈ ಉಗ್ರಗಾಮಿ ಸಂಘಟನೆಗಳಿಗೆ ಒಂದು ಶಕ್ತಿಯನ್ನು ಕೊಡುತ್ತೆ ಅನ್ನೋದು ಅನುಮಾನ ಇಲ್ಲ. ಸೊ ಈ ಒಂದು ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಅದು ಹೇಗೆ
ಮುಂದುವರಿಯುತ್ತೆ ಅನ್ನೋದು ಬೇರೆ ಪ್ರಶ್ನೆ. ಯಾಕೆಂದರೆ ಈಗಾಗಲೇ ರೆಸಿಸ್ಟೆನ್ಸು ಪ್ರಾರಂಭ ಆಗಿದೆ. ನಾರ್ತನ್ ಅಲಯನ್ಸ್ ಇರ್ಬೋದು, ಉಳಿದೆಲ್ಲ ಈ ಲೀಡರ್ಸ್ಗಳೇನಿದ್ದಾರೆ ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಅದರಿಂದ ತಾಲಿಬಾನ್ ಅಲ್ಲಿ ಗಟ್ಟಿಗೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಆದರೆ ಇದು ಈ ಸಂಪ್ರದಾಯವಾದಿ ಉಗ್ರಗಾಮಿ ಮನಸ್ಥಿತಿಯ ಜನರಿಗೆ ಸಂತೋಷವನ್ನು ನೀಡಿದೆ ಈ ಜಯ ಅಂತ. ಭಾರತದಲ್ಲೂ ನಾನು ಕರ್ನಾಟಕದಲ್ಲೇ ಕೆಲವರ ಪ್ರತಿಕ್ರಿಯೆಯನ್ನು ನೋಡ್ತಾ ಇದ್ದೆ. ಸೊ ಇದು ಇಸ್ಲಾಮಿನ ಜಯ ಅನ್ನುವ ಮಾತನ್ನಾಡ್ತಾ ಇದ್ದರು. ಅವರಿಗೆ ಬುದ್ಧಿ ತಲೆ ಏನೂ ಇಲ್ಲ. ಇದು ಇಸ್ಲಾಮಿನ ಜಯ ಅಲ್ಲ, ಇದು ಇಸ್ಲಾಂಗೆ ಮಾಡಿರುವ ಅವಮಾನ ಅಂತ. ಈ ತಾಲಿಬಾನಿಗಳ ಕೃತ್ಯದಿಂದಾಗಿ ಎಲ್ಲ ಮುಸ್ಲಿಮರು ತಲೆ ತಗ್ಗಿಸಬೇಕಾದ ಒಂದು ಸ್ಥಿತಿಯನ್ನು ಅವರು ನಿರ್ಮಿಸಿದ್ದಾರೆ. ಆದ್ದರಿಂದ ನಿಜವಾದ ಇಸ್ಲಾಂಗೆ ಅವರು, ನಿಜವಾದ ಕುರಾನ್ಗೆ ಅವರು ಅವಮಾನ ಮಾಡಿದ್ದಾರೆ. ನಿಜವಾದ ಮುಸ್ಲಿಂ ಯಾವನೂ ಕೂಡ ಇದು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ನೆರೆಟಿವ್ಸ್ ಏನಿದೆ, ಶರಿಯಾ ಕಾನೂನು ಪ್ರಕಾರ ಏನು ಅಧಿಕಾರ ನಡೆಸೋದಕ್ಕೆ ಹೊರಟಿದ್ದಾರಲ್ಲ, ಅವರಿಗೆ ಸಂತೋಷ ಆಗಿದೆ ಅಂತ. ಸೊ ಅಫ್ಘಾನಿಸ್ತಾನ ಬದಲಾಗುತ್ತೆ, ಅಲ್ಲಿ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ, ಯಾವುದೋ ಅನುಮಾನ ಇಲ್ಲ. ಆದರೆ ಈ ಏನು ತಾಲಿಬಾನಿ ಉಗ್ರರುಗಳೇನಿದ್ದಾರೆ ಅದು ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರವೇಶಿಸಬಹುದು ಅನ್ನುವುದು ಈಗಿನ ಆತಂಕ. ಆ ಸಾಧ್ಯತೆ ಕಾಣ್ತಾ ಇದೆ. ಯಾಕೆಂದರೆ ಅಫ್ಘಾನಿಸ್ತಾನದಲ್ಲಿ ಅವ್ರಿಗಿನ್ನು ಕೆಲಸ ಇಲ್ಲ ಅಂತಂದರೆ ಅವರು ಪಾಕಿಸ್ತಾನ ಅವರನ್ನು ಬಳಸ್ಕೊಳ್ಬಹುದು ಅಂತ. ಈಗ ಬಂದಿರುವ ಒಂದು ಮಾಹಿತಿಯ ಪ್ರಕಾರ ತಾಲಿಬಾನ್ ಸಂಘಟನೆ ಎಲ್ಲೆಡೆ ಪಾಕ್ ಆಕ್ರಮಿತ ಕಾಶ್ಮೀರದ ಬಹಳಷ್ಟು ಯುವಕರುಗಳಿದ್ದಾರೆ ಎನ್ನುವುದಿದ್ದಾರೆ ಅಂತ. ಅವರೆಲ್ಲ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ತಾಲಿಬಾನ್ ಸಂಘಟನೆಯಲ್ಲಿ ಕೇವಲ ಅಫ್ಘಾನಿಸ್ತಾನದವರು ಮಾತ್ರ ಅಲ್ಲ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದವರಿದ್ದಾರೆ, ಇಂಡಿಯಾದ ಕೆಲವು ಕೇರಳದವರಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿದೆ ಅಂತ. ಯಾಕೆಂದರೆ ಕೆಲವು ವಿಜುವಲ್ಸ್ಗಳಲ್ಲಿ ಯಾರೋ ತಾಲಿಬಾನಿವರು ಮಲಯಾಳಿ ಮಾತನಾಡ್ತಾ ಇರುವುದನ್ನು ಗುರುತಿಸಿದ್ದಾರೆ ಅಂತ. ಸೊ ಆ ಕಾರಣಕ್ಕೆ ಎಲ್ಲ ಕಡೆಯ ಭಾಳಷ್ಟು ಜನ ಈ ಉಗ್ರಗಾಮಿ ಚಟುವಟಿಕೆ ತೊಳೆದವರಿದ್ದಾರೆ, ಉಜ್ಬೇಕ್ ಇದ್ದಾರೆ, ಎಲ್ಲ ಇದ್ದಾರೆ. ಸೊ ಆದರೆ ತಾಲಿಬಾನ್ನ ಒಳಗಡೆ ಇರುವಂತಹ ಈ ಒಂದು ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರಗಾಮಿಗಳಿಗೇನಿದ್ದಾರೆ ಅವರಿಗೆ ಸಂತೋಷ ಆಗಿದೆ. ಅವರು ಭಾರತದ ಒಳಗಡೆ ನುಗ್ಗೋದಕ್ಕೆ ಸಿದ್ಧರಾಗ್ತಾರೆ ಅನ್ನುವ ಒಂದು ಮಾತಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಗೊತ್ತಿಲ್ಲ. ಸೊ ಇದಕ್ಕೆ ಪರಿಹಾರ ಏನು ಆಗಿದ್ದರೆ ಅಂತ ಭಾಳಷ್ಟು ಜನ ತಜ್ಞರು ಹೇಳುವ ಪ್ರಕಾರ ವಿಶ್ವ ತಾಲಿಬಾನನ್ನು ನಿಯಂತ್ರಣದಲ್ಲಿಡೋದಕ್ಕೆ ಪ್ರಯತ್ನ ಮಾಡಬೇಕು ಈಗಲೇ, ಇಂಥ ಕೃತ್ಯ ಮಾಡದಂತೆ ಅಂತ. ಯಾಕೆಂದರೆ ಈಗ ಅಫ್ಘಾನಿಸ್ತಾನದಲ್ಲಿ ದುಡ್ಡಿಲ್ಲ, ಅವರಿಗೆ ವಿಶ್ವದಿಂದ ಎಲ್ಲ ರಾಷ್ಟ್ರಗಳು ಮಾನ್ಯತೆ ನೀಡಬೇಕಾದ ಅನಿವಾರ್ಯತೆಯಲ್ಲಿ ತಾಲಿಬಾನ್ ಸರ್ಕಾರ ಇದೆ. ಅವರಿಗೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಮಾನ್ಯತೆ ಬೇಕೇ ಬೇಕು. ಈಗಾಗಲೇ ಅಮೇರಿಕಾ ಏನಿದೆ ಸೆಂಟ್ರಲ್ ಬ್ಯಾಂಕ್ನ ಹಣವನ್ನು ವಾಪಸ್ ಪಡೆದಿದೆ, ವಿಶ್ವ ಬ್ಯಾಂಕ್ ಮಾಡಿದೆ. ಆದ್ದರಿಂದ ಅವರು ಬಿಕಾರಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇದುವರೆಗೆ ಅವರಿಗೆ ಏನು ತಾಲಿಬಾನಕ್ಕೆ ಬರ್ತಿರುವ ಹಣ ಏನಿದೆ ಅದು ಮಾದಕ ವಸ್ತುಗಳ ಮಾರಾಟದಿಂದ ಹಣ ಬರ್ತಾಯಿತ್ತು. ಸೊ ಇನ್ನು ಸರ್ಕಾರ ಮಾಡಿದ ಮೇಲೂ ಕೇವಲ ನೀವು ಮಾದಕ ವಸ್ತುಗಳ ಹಣದ ಮೇಲೆ ನೀವು ಅವಲಂಬಿಸೋಕ್ಕಾಗಲ್ಲ. ಸರ್ಕಾರಕ್ಕೆ ದುಡ್ಡು ಬೇಕು, ಅದಕ್ಕೆ ಬೇರೆ ಬೇರೆ ರಾಷ್ಟ್ರಗಳ ಸಹಾಯ ಕೂಡ ಅದಕ್ಕೆ ಬೇಕಾಗುತ್ತೆ. ಆ ಕಾರಣಕ್ಕೆ ಅಮೇರಿಕಾ ಮತ್ತು ಏನು ಯುರೋಪಿಯನ್ ಯೂನಿಯನ್ಗಳು ಏನಿವೆ ಅವರೆಲ್ಲ ಸೇರಿ ತಾಲಿಬಾನನ್ನು ನಿಯಂತ್ರಣದಲ್ಲಿಡುವ ಕೆಲಸವನ್ನು ಮಾಡದೇ ಇದ್ದರೆ ಕಾಶ್ಮೀರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಈಗಲೇ ತಾಲಿಬಾನ್ನ ಈ ಜಯವನ್ನು ವಿಜೃಂಭಿಸೋದು ಭಾರತದಲ್ಲಿ ಭಾಳ ಜನ ಅಂತ. ಸೊ ನಾನು ಮೊನ್ನೆ ಆ ಟ್ವೀಟ್ ನೋಡಿದೆ ಮೆಹಬೂಬಾ ಮುಫ್ತಿ ಅವರದ್ದು. ಒಂಥರ ಆ ವಿಜಯ ತಮ್ಮದೇ ಅನ್ನೋ ರೀತಿಯಲ್ಲಿ ಮೆಹಬೂಬಾ ಮುಫ್ತಿ ಅವರು ಟ್ವೀಟ್ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಸೊ ಮಾತುಕತೆಗೆ ಭಾರತ ಸರ್ಕಾರ ಬರಬೇಕು, ನೋಡಿದ್ರಲ್ಲ ತಾಲಿಬಾನ್ ಹೆಂಗೆ ಮಾಡುತ್ತೋ ಅಂದರೆ ನಾವು ಅವ್ರು ಕರ್ಕೊಬರ್ತೀವಿ ಅನ್ನೋ ಅರ್ಥ ಇರ್ಬೋದು. ಆದರೆ ಅಷ್ಟು ಸುಲಭವಾದದ್ದಲ್ಲ ಅಂತ. ಯಾಕೆಂದರೆ ಈಗ ತಾಲಿಬಾನ್ನು ಏನು 2001ರವರೆಗೆ 96ರಿಂದ 2001ರವರೆಗೆ ಅಧಿಕಾರ ನಡೆಸಿದ ಸಮಯಕ್ಕೂ ಈಗಿನ ಸಮಯಕ್ಕೂ ವ್ಯತ್ಯಾಸ ಇದೆ, ಸಂದರ್ಭ ಬೇರೆ ಇದೆ. ಅದರ ಜೊತೆಗೆ ಅಫ್ಘಾನಿಸ್ತಾನದ ಯುವ ಜನಾಂಗ ಏನಿದ್ದಾರೆ ಅವರು ತಾಲಿಬಾನಿಗಳನ್ನು ಒಪ್ಪಿಕೊಳ್ಳದೆ ಪ್ರತಿಭಟನೆಯನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಕಡೆ ಪ್ರತಿಭಟನೆ ಕೇಳಿ ಬರ್ತಾ ಇದೆ. ಆದ್ದರಿಂದ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವುದಕ್ಕೆ ತಾಲಿಬಾನ್ ಇನ್ನಷ್ಟು ಮನುಷ್ಯ ವಿರೋಧಿ ಕ್ರಮಗಳನ್ನು ಕೈಗೊಳ್ಳಬಹುದು. ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಶಿಕ್ಷಣ ವಿಧಾನವನ್ನು ಬದಲಿಸಲಾಗ್ತಾ ಇದೆ. ಶಾಲೆ ಕಾಲೇಜುಗಳಲ್ಲಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಜೊತೆಯಾಗಿ ಅಧ್ಯಯನ ಮಾಡಿಕೂಡ್ದು ಅನ್ನುವ ಹೊಸ ಫರ್ಮಾನ್ ಹೊರಡಿಸಿದೆ. ಇದನ್ನು ಕೂಡ ಭಾರತದಲ್ಲಿ ಕೆಲವರು ಸ್ವಾಗತಿಸ್ತಾ ಇದ್ದಾರೆ. ಭಾರತದ ಮುಸ್ಲಿಮರಲ್ಲಿ ನಾನೊಂದು ಮನವಿ ಮಾಡ್ತೀನಿ, ತಾಲಿಬಾನ್ಗಳನ್ನು ದಯವಿಟ್ಟು ನೀವು ಬೆಂಬಲಿಸಬೇಡಿ. ತಾಲಿಬಾನ್ನ ಬೆಂಬಲಿಸ್ತಾ ಹೋದರೆ ಅದು ನೀವು
ಕುರಾನ್ಗೆ ಇಸ್ಲಾಂಗೆ ಮಾಡುವ ಅಪಚಾರ ಆಗುತ್ತೆ. ಅದರ ಜೊತೆಗೆ ಇಡೀ ವಿಶ್ವವೇ ನಿಮ್ಮನ್ನು ತಿರಸ್ಕರಿಸುತ್ತೆ. ಯಾಕೆಂದರೆ ಇಂಥ ಅಮಾನವೀಯ ಕೃತ್ಯವನ್ನು ಎಸಗುವ ತಾಲಿಬಾನನ್ನು ಯಾರೂ ಕೂಡ ಬೆಂಬಲಿಸೋಕೆ ಸಾಧ್ಯ ಇಲ್ಲ. ನಾನು ಅಂದುಕೊಂಡಾಗ ಎಲ್ಲರೂ ಬಂದದ್ದು ಪ್ರತಿಭಟಿಸಬೇಕಾಗಿದೆ. ವೈಚಾರಿಕರು ಅದನ್ನು ಪ್ರತಿಭಟನೆ ಮಾಡಬೇಕು. ಅಮೇರಿಕ ಕಡು ವಿರೋಧಿಯಾಗಿರುವಂಥ ಎಡಪಕ್ಷಗಳಿವೆ, ಅವರು ಬಂದು ಈ ತಾಲಿಬಾನ್ ಕೃತ್ಯವನ್ನು ಪ್ರತಿಭಟಿಸಬೇಕಾಗಿದೆ. ಇಡೀ ವಿಶ್ವವೇ ಒಂದಾಗಿ ನಿಂತು ಇಂಥ ಕೃತ್ಯಗಳನ್ನು ಪ್ರತಿಭಟಿಸಬೇಕಾದ ಅನಿವಾರ್ಯತೆ ಇದೆ. ತಾಲಿಬಾನಕ್ಕೆ ಬೆಂಬಲ ಕೊಡುವುದು ಮನುಷ್ಯ ವಿರೋಧಿಯಾದ್ದು. ಅದು ಕೇವಲ ಇಸ್ಲಾಂ ವಿರೋಧಿ ಅಲ್ಲ, ಅದು ಎಲ್ಲ ಧರ್ಮಗಳ ವಿರೋಧಿಯಾದ್ದು. ನನಗೆ ನಂಬಿರುವ ಹಾಗೆ ಯಾವುದೇ ಧರ್ಮವನ್ನು ಅವಲಂಬಿಸಿರುವ ಒಬ್ಬ ಧಾರ್ಮಿಕ ವ್ಯಕ್ತಿ ಮನುಷ್ಯ ವಿರೋಧಿ ಆಗಲಾರ. ಯಾವುದೇ ಧರ್ಮ ಅದರ ಇಂಟರ್ಪ್ರಿಟೇಷನ್ ಯಾವುದೇ ರೀತಿ ಬೇಕಾದರೂ ಮಾಡ್ಬೋದು. ಇಸ್ಲಾಮನ್ನು ಈ ಉಗ್ರಗಾಮಿಗಳು ಬೇರೆ ರೀತಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಧರ್ಮ ಅನ್ನುವುದು ಆಯಾ ಕಾಲದ ಜೊತೆ ಮುಖಾಮುಖಿ ಆಗಬೇಕು ಅಂತ. ಧರ್ಮಗ್ರಂಥಗಳಲ್ಲಿ ಏನೋ ಬರೆದಿದೆ ಅನ್ನುವ ಕಾರಣಕ್ಕೆ ಅದೇ ಸತ್ಯ ಅಂತ ಹೋಗುವ ಅಪಾಯ ಇದೆಯಲ್ಲ, ಅದು ಭಾಳ ದೊಡ್ಡದು. ಇಸ್ಲಾಂನಲ್ಲಿ ಅದು ಆಗ್ತಾ ಇದೆ, ಆದರೆ ಹಿಂದೂ ಧರ್ಮದಲ್ಲಿ ಆಗಕೂಡ್ದು ಅಂತ. ಹಿಂದೂ ಧರ್ಮ ಬಹುಮಟ್ಟಿಗೆ ಅದು ಮುಕ್ತವಾದ ಧರ್ಮ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಅದೇ ತಾಲಿಬಾನಿ ಸಂಸ್ಕೃತಿ ಏನಿದೆ, ಆ ತಾಲಿಬಾನಿ ಸಂಸ್ಕೃತಿ ಹಿಂದೂ ಧರ್ಮದಲ್ಲೂ ಕಾಣುತ್ತಿದೆ ಅಂತ. ಅಂದರೆ ತಾಲಿಬಾನಿ ಸಂಸ್ಕೃತಿಯವರು ಗನ್ ಹಿಡಿದ್ರೆ ಇವರು ಬೇರೆ ಬೇರೆ ರೂಪದಲ್ಲಿ ಅದೇ ಕೃತ್ಯವನ್ನು ಇಲ್ಲೂ ಮಾಡ್ತಿದ್ದಾರೆ. ಅದನ್ನು ವಿರೋಧಿಸಬೇಕಾಗಿದೆ. ಆದ್ದರಿಂದ ಈಗ ತಕ್ಷಣ ಆಗಬೇಕಾದ್ದು ತಾಲಿಬಾನಿ ಮನಸ್ಥಿತಿಯನ್ನು ಹತ್ತಿಕ್ಕುವ ಕೆಲಸ ಆಗಬೇಕಾಗಿದೆ. ಮತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ತಾಲಿಬಾನಿಗಳು ಪ್ರವೇಶಿಸದಂತೆ ತಡೆಯಬೇಕಾದ್ದು ನಮ್ಮ ಕೆಲಸ. ಆ ಕೆಲಸವನ್ನು ನಮ್ಮ ದೇಶದ ಸೈನಿಕರು, ದೇಶಭಕ್ತ ಸೈನಿಕರು ಮಾಡ್ತಾರೆ, ನನಗೆ ಅನುಮಾನ ಇಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾಲಿಬಾನನ್ನು ನಿಯಂತ್ರಣಕ್ಕೆ ಇಡುವುದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಅನಿವಾರ್ಯತೆ ಇದೆ. ಅದಿಲ್ಲದಿದ್ದರೆ ವಿಶ್ವಕ್ಕೆ ಅಪಾಯ ತಪ್ಪಿದ್ದಲ್ಲ ಅಂತ. ಇಡೀ ವಿಶ್ವಕ್ಕೆ ಅಪಾಯ ಬಂದು ಒದಗುತ್ತೆ. ಯಾಕೆಂದರೆ ಈ ತಾಲಿಬಾನಿ ಮನಸ್ಥಿತಿಯ ವಿರುದ್ಧ ಹೋರಾಟ ನಡೆಸಬೇಕಾಗಿದೆ. ಧರ್ಮಕ್ಕಿಂತ ಬದುಕು ದೊಡ್ಡದು ಅನ್ನೋ ತಿಳಿಸಬೇಕಾದಂಥ ಅನಿವಾರ್ಯತೆ ಇದೆ. ನಾವೆಲ್ಲ ಅರ್ಥಕೋಬೇಕಾಗಿದೆ. ಧರ್ಮ ಇರುವುದು ಯಾಕೆ ಅಂತಂದರೆ ನಾವು ಒಳ್ಳೆಯದಾಗಿ ಬದುಕೋದಕ್ಕೆ. ಆದರೆ ಧರ್ಮ ನಮ್ಮ ಬದುಕಿನ ಮೇಲೆ ಸವಾರಿ ಮಾಡಿಕೊಡ್ದು. ಬದುಕು ಯಾವಾಗಲೂ ದೊಡ್ಡದು. ನಾವು ಶಾಂತಿಯಿಂದ ಪ್ರೀತಿಯಿಂದ ಬದುಕುವ ವಾತಾವರಣ ಸೃಷ್ಟಿ ಆಗಲೇಬೇಕು, ನಾವು ಸೃಷ್ಟಿ ಮಾಡಲೇಬೇಕಾಗಿದೆ. ಅದಕ್ಕೆ ತಕ್ಷಣ ಆಗಬೇಕಾದ್ದು ಈ ಧಾರ್ಮಿಕ ಉಗ್ರಗಾಮಿಗಳನ್ನು ತಡೆಯುವಂಥ ಕೆಲಸ, ತಾಲಿಬಾನಿಗಳನ್ನು ತಡೆಯುವಂಥ ಕೆಲಸ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ